ಬಳ್ಳಾರಿ ಜಿಲ್ಲೆಯ ನಾಯಕರುಗಳೇ ಮತ್ತು ಕಾರ್ಯಕರ್ತೆಯಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಗುರುತಿಸಲ್ಪಟ್ಟ ಹೈದರಾಬಾದ್, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ ಜಿಲ್ಲೆಯಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ವಿಶೇಷ ಸವಲತ್ತುಗಳನ್ನು ಕಲ್ಪಿಸಲು ಧರ್ಮಸಿಂಗ್ ಸಾಹೇಬರು ಅವರು ಲೋಕಸಭೆಯನ್ನು ಪ್ರವೇಶಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ತಮ್ಮ ರಾಜಕಾರಣದ ಸುದೀರ್ಘ ಅನುಭವಗಳೊಂದಿಗೆ ತಪ್ಪನ್ನು ಪ್ರಯತ್ನ ಫಲಿಸಿದೆ ಅಂತ ಹೇಳಿದೆ. ಅವರಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಜನತೆ ಎಷ್ಟೇ ನಾವು ಕೃತಜ್ಞ ನೆನೆಸ್ಕೊಂತ ಈ ತಿದ್ದುಪಡಿಗೆ ಕಾರಣಕರ್ತರಾದ ಶ್ರೀಮಾನ್ ಮಲ್ಲಿಗಳು ಮಾಡ್ತೀವಿ. ಆದರೆ ಆ ಪದ್ಧತಿಗಳು ತಮಗೆ ಪ್ರಜಾತಂತ್ರದಲ್ಲಿ ತಿಳಿಯಬೇಕು. ಇವತ್ತು ಪ್ರಜೆಗಳ ವತಿಯಿಂದ ನಾನು ಮತ್ತೊಮ್ಮೆ ಅವರು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಹಿರಿಯರಾದ ಅಬ್ದುಲ್ ಶ್ರೀ ಧರಮ್ ಸಿಂಗ್ ಅವರೇ, ಈ ಐತಿಹಾಸಿಕ ಸಮಾರಂಭ ವಿಧಾನ ಪರಿಷತ್ ಸದಸ್ಯರು, ಈಗಾಗಲೇ ನನ್ನ ಸ್ನೇಹಿತರಾದ ಶ್ರೀಮಾನ್ ಮತ್ತಿಗಟ್ಟಿಯವರೇ ಇದೇ ರೀತಿಯಾಗಿ ಬಂದಿದ್ದರು. ಮತ್ತೊಂದು ಸಾರಿ ಈ ಸಂದರ್ಭದಲ್ಲಿ ಒಂದು ಈ ಅಭಿನಂದನಾ ಸಮಿತಿಯ ಕೊಂಡಯ್ಯಜಿಯವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹಲವಾರು ವಿಷಯಗಳು ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪರವಾಗಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಮತ್ತು ಇದೇ ಚೌಕಟ್ಟಿನಲ್ಲಿ ಮಾತಾಡಬೇಕು ಅಂತ ಬರೀ ಅದ್ರ ಬಗ್ಗೆನೇ ನಾವು ಪುನಃ ಪದೇ ಒತ್ತಿ ಹೇಳಬೇಕಂತ ಹೇಳಿ ಉದ್ದೇಶದಿಂದ ಕೇವಲ 2-3 ಎಂಪಿಗಳಾದರು. ಅದರಿಂದ ಅವರು ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾವು ಮರೆಯೋಕ್ಕಾಗೋದಿಲ್ಲ. ಇದೇ ರೀತಿಯಾಗಿ ಅನೇಕ ಜನರು ಅವರೆಲ್ಲರಿಗೂ ನಮ್ಮ ಅಭಿನಂದನಾ ಸಮಿತಿಯಿಂದ ಒಂದು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹೇಳಿ ನನ್ನ ಭಾಷಣ ನಾನು ಮುಗಿಸ್ತೀನಿ. ಒಂದು ಸಂವಿಧಾನ ತಿದ್ದುಪಡಿ ಆಗಬೇಕಂದ್ರೆ ಸಂಸದರು ಎಷ್ಟು ಚುನಾಯಿತರು ಆಗಿದ್ದಾರೋ ಅದರಲ್ಲಿ 50 ಭಾಗ ಅವರು ಅದರಲ್ಲಿ ಭಾಗವಹಿಸಬೇಕು. ಆ ಭಾಗದಲ್ಲಿ 2/3 ಮೆಜಾರಿಟಿ ಇದು ಸಾಮಾನ್ಯ ಕೆಲಸ ಅಲ್ಲ. ಮತ್ತೊಬ್ಬ ವಿಶೇಷ, ನಮ್ಮ ಖಾರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬರು ಪ್ರತ್ಯೇಕವಾಗಿ ಎಲ್ಲ ಸಮಿತಿಗಳಿಂದ ಎಲ್ಲ ಸಂಸದರಿಗೆಲ್ಲ ಒಂದು ವಿಷಯ ಎಲ್ಲ ಈ ತಿದ್ದುಪಡಿ 371 ಏನಿಂದ ಹಿಡಿದು ಇಲ್ಲಿ ನಾವು ಜೇವರೆಗೂ ಬಂದಿದ್ದೀವಿ. ಅಂದ್ರೆ ಆದ್ರೂ ನಾವು ಮುಖ್ಯವಾಗಿ ಮಾತಾಡೋದು ಒಂದು ಮಹಾರಾಷ್ಟ್ರದ ಹೈಬ್ರಿಡ್ ಕಲಂ ತಿದ್ದುಪಡಿ ಆಗಿರೋದ್ರಿಂದ ನಾವು ಪ್ರತ್ಯೇಕವಾಗಿ ಬಳ್ಳಾರಿ ಜನರು ಅವ್ರಿಗೆ ಪ್ರತ್ಯೇಕವಾಗಿ ನಮ್ಮ ಕೃತಜ್ಞತೆ ಸಲ್ಲಿಸ್ತಾ ಈ 2 ಮಾತನ್ನ ಅನಿಲ್ ನಾಥ್ ಸಾಹೇಬರು ಈಗ ಸಭೆಯಲ್ಲಿ ಆರ್ಟಿಕಲ್ 371 ಈ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರದ ಮಂತ್ರಿಗಳು ಹಿರಿಯರಾದಂಥ ಮಾನ್ಯ ಹಿರಿಯರಾದಂಥ ನಮ್ಮ ಮತ್ತಿಕಟ್ಟಿಯವರು ಮತ್ತು ನಮ್ಮ ಹಿರಿಯರಾದಂಥ ಅಲ್ಲಂ ವೀರಭದ್ರಪ್ಪನವರು, ಕೊಂಡಯ್ಯ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆಂಜನೇಯನವರು ಮತ್ತು ಮಹಿಳೆ ಅಧ್ಯಕ್ಷಿಣಿಯವರು ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಬಳ್ಳಾರಿಯ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತ ಶ್ರೀ ಅಬ್ದುಲ್ ವಹಾಬ್ ಸಾಹೇಬ್ರೆ ಹಾಗೂ ಶಾಸಕ ಮಿತ್ರಗಳಾದಂಥ ಶ್ರೀಮಾನ್ NY ಗೋಪಾಲ್ ಕೃಷ್ಣ ಅವರೇ, ತುಕಾರಾಮ್ ಅವರೇ,
ಎಸ್ ಪ್ರಕಾಶಂ ಅವರೇ ಪಕ್ಷದ ವತಿಯಿಂದ ಮಾಡಬೇಕು. ಆವಾಗ ಅಸೆಂಬ್ಲಿಯಲ್ಲಿ ಸರ್ವಾನುಮತದಿಂದ ಮತ್ತು ಮೇಲ್ಮನೆಯಲ್ಲೂ ಕೂಡ ಸರ್ವಾನುಮತದಿಂದ ಒಂದು ರೆಸಲ್ಯೂಷನ್ ಪಾಸ್ ಮಾಡೋರು. ಹೈದರಾಬಾದ್ ಕರ್ನಾಟಕಕ್ಕೆ ಸ್ಪೆಷಲ್ ಪ್ರಾವಿಷನ್ ಮಾಡಬೇಕು, ವಿಶೇಷವಾದಂತಹ ಹಕ್ಕುಗಳು ಕೊಡಬೇಕು ಅಂತ ಹೇಳಿ. ಆದರೆ ಕೇಂದ್ರ ಸರ್ಕಾರ ಆವಾಗಲೂ ಕೂಡ ಸ್ಪಂದಿಸಲಿಲ್ಲ. ಆ ಹೋರಾಟ ಮುಂದುವರಿಯಿತು. ಅನೇಕ ನಾಯಕರುಗಳು ಬೀದಿಯಲ್ಲಿ ಹೋರಾಟ ನಡೆಸಿದರು. ಆದರೆ ಯಾರು ಕೂಡ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಅಂತಿಮವಾಗಿ 2008ರಲ್ಲಿ ನಾವೆಲ್ಲ ಶಾಸಕರು, ಎಂಪಿಗಳು, ಮುಖ್ಯಮಂತ್ರಿಗಳು ಹೋಗಿ ಕೇಳಿದ್ರು ಕೂಡ ಅವಾಗ ಆಗಲಿಲ್ಲ. ಅದು ಆದ್ಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಒಂದಿಲ್ಲ ಒಂದು ರೀತಿಯಿಂದ ಪತ್ರ ಬರೆದು ಕೇಳಿದ್ರು, ಭೇಟಿಯಾದ್ರು, ಆಗಲಿಲ್ಲ. ಯಾವಾಗ 2009ರಲ್ಲಿ ನಾನು ಗುಲ್ಬರ್ಗಾದಿಂದ ಲೋಕಸಭೆಗೆ, ಧರಮ್ ಸಿಂಗ್ ಅವರು ಬೀದರ್ದಿಂದ ಲೋಕಸಭೆಗೆ ಮತ್ತು ಆ ಭಾಗದಲ್ಲಿ ರಾಹುಲ್ ಗಾಂಧೀಜಿ ಅವರು ಪ್ರಚಾರ ಕಾರ್ಯಕ್ರಮವನ್ನು ಕಾಯ್ಕೊಂಡಿದ್ರು. ನನ್ನ ಚುನಾವಣೆಯಲ್ಲಿ ಬಂದ್ರು. ಅವರು ಒಂದು ಮಾತು ಕೇಳಿದ್ರು, ಈ ಭಾಗದಲ್ಲಿ ಏನ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನನ್ನು ಕೇಳಿದ್ರು. ಧರಮ್ ಸಿಂಗ್ ಅವರು ಕೂಡ ವೇದಿಕೆ ಮೇಲೆ ಇಳಿದರು. ನಾನು ಹೇಳಿದೆ, ಈ ಭಾಗದಲ್ಲಿ ಅನುಕೂಲ ಆಗ್ಬೇಕು ಅಂದ್ರೆ ನನ್ನ ಒಂದೇ ಮತಕ್ಷೇತ್ರ ಅಲ್ಲ, ಸುಮಾರು 6 ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದೇ ಒಂದು ಅಸ್ತ್ರ ಅಂದ್ರೆ ಆರ್ಟಿಕಲ್ 371. ಈ ಆರ್ಟಿಕಲ್ 371 ನೀವು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಮಾಡಿಕೊಟ್ರೆ ಈ ಭಾಗಕ್ಕೆ ಅನುಕೂಲ ಆಗ್ತದೆ, ಇಲ್ಲದ್ರೆ ಈ ಭಾಗಕ್ಕೆ ಅನುಕೂಲ ಆಗೋದಿಲ್ಲ ಅನ್ನತಕ್ಕಂಥ ಮಾತು ಅವ್ರ ಗಮನಕ್ಕೆ ನಾನು ತಂದಾಗ ನೀವು ನೋಡಿರ್ಬೇಕು, ಎಲ್ಲ ಪತ್ರಿಕೆಯಲ್ಲಿ ಬಂತು, ರಾಹುಲ್ ಗಾಂಧಿ ಪ್ರಾಮಿಸ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 371 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. UPA ಸರ್ಕಾರ ಬಂದ್ರೆ ಪುನಃ ಅಧಿಕಾರ ನೀವು ಕೊಟ್ರೆ ನಾನು ಮಾಡಿಕೊಡ್ತೇನೆ ಅನ್ನತಕ್ಕಂಥ ವಾಗ್ದಾನ ಅವರು ಮಾಡಿದ್ರು. ಆ ವಾಗ್ದಾನ ವಚನ ಮಾಡಿದ ಪ್ರಕಾರ ಇವತ್ತು ಸೋನಿಯಾ ಗಾಂಧಿ ಅವರು ಗೃಹ ಸಚಿವರಿಗೆ ಹೇಳಿ, ಅಂದಿನ ಗೃಹ ಸಚಿವ ಚಿದಂಬರಂ ಅವರಿಗೆ ಹೇಳಿ ಬಿಲ್ ತಯಾರು ಮಾಡೋಕ್ಕೆ ಹೇಳಿ. ಆ ಬಿಲ್ ತಯಾರಾಯಿತು. ಬಿಲ್ ತಯಾರಾದಾಗ ಮತ್ತು ಕರ್ನಾಟಕ ಸರ್ಕಾರದವರು ಇಲ್ಲದೆ ಮತ್ತು ಕಿತಾಪತಿ ಪ್ರಾರಂಭ ಮಾಡಿದ್ರು. ಅದರೊಳಗೆ ಬಿಜಾಪುರ ಸೇರಿಸಿ, ಆ ಸೇರಿಸಿ, ಈ ಸೇರಿಸಿ. ನಿಮಗೆಲ್ಲ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕ ಅಂದ್ರೆ ಗುಲ್ಬರ್ಗ, ಬೀದರ್, ರಾಯಚೂರು ಮತ್ತು ಈ ಕೊಪ್ಪಳ ಮತ್ತು ಯಾದಗಿರಿ ಆಗಿದೆ. ಆದ್ರೆ ಬಳ್ಳಾರಿ ಸೇರ್ತಕ್ಕಂಥದ್ದು ಯಾಕೆ ಇದನ್ನ ನಾವು ಮಾಡಬೇಕಾಯ್ತು ಅಂದ್ರೆ ನಮಗೆ ಗೊತ್ತಿದೆ, ಬಳ್ಳಾರಿ ಸ್ಟೇಟ್ ರಿಆರ್ಗನೈಸೇಷನ್ ಆದ್ಮೇಲೆ, ಕರ್ನಾಟಕ ಒಂದಾದ್ಮೇಲೆ ಬಳ್ಳಾರಿ ಯಾವಾಗಲೂ ಕೂಡ ಗುಲ್ಬರ್ಗ ಡಿವಿಷನ್ ಜೊತೆಯಲ್ಲೇ ಇದೆ. ಅದಕ್ಕೆ ಬಳ್ಳಾರಿ ಬಿಟ್ಟು ಮಾಡಿದ್ರೆ ನಮ್ದು ಒಂದು ಕಣ್ಣು ಕಳ್ಕೊಂಡಂಗೆ ಆಗ್ತದೆ, ಅದಕ್ಕೆ ಸೇರಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳಿದೆ. ಅಷ್ಟೇ ಅಲ್ಲ, ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ನಾವು ನೆನೆಸ್ಕೊಳ್ಬೇಕು, ಈ ಭಾಗದ ಶಾಸಕರು ಅಸೆಂಬ್ಲಿಯಲ್ಲಿ ಎದ್ದು ಭಾಸ್ಕರ್ ನಾಯ್ಡು ಅವರು ಗಲಾಟೆ ಮಾಡಿದ್ರು. ಡಿವಿಷನ್ ಅಂದ್ರೆ ಗುಲ್ಬರ್ಗಕ್ಕೆ ನಮಗೆ ತಗೊಳ್ತಾರೆ ಮತ್ತು ಬೇರೆ ಕೆಲಸಕ್ಕೆ ಗುಲ್ಬರ್ಗಕ್ಕೆ ತಗೊಳ್ತಾರೆ. ಆರ್ಥಿಕ ಈ ಅಭಿವೃದ್ಧಿ ಆಗ್ಬೇಕು, ಬೋರ್ಡ್ ಆಗ್ಬೇಕು ಅಂದ್ರೆ ನಮ್ಗೆ ಹಾಕ್ಬಿಡ್ತೀರಿ ಅನ್ನತಕ್ಕಂಥ ಮಾತು ಅವರು 81ರಲ್ಲಿ ಅಸೆಂಬ್ಲಿಯಲ್ಲಿ ಕೇಳಿದ್ರು. ನಾನು ನೆನೆಸ್ಕೊಳ್ಬೇಕು ಯಾರ್ಯಾರು ಏನೇನು ಮಾಡ್ತಾರೆ.
ನಿಮಗೆ ನೆನಪದನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇದು ಅಸೆಂಬ್ಲಿಯಲ್ಲಿ ಅವ್ರು ಕೇಳಿದಾಗ ಗುಂಡೂರಾವ್ ಹೇಳಿದ್ರು, ಎದ್ದು ನಿಂತು ತಕ್ಷಣ ಬಳ್ಳಾರಿನೂ ಸೇರಿಸ್ಬಿಡ್ತೀನಿ ಅದಕ್ಕೆ ಗುಲ್ಬರ್ಗ ಡಿವಿಷನ್ಗೆ ಅಂತ ಹೇಳಿ ಅವಾಗ ಸೇರಿ 80ರಿಂದ ಸತತವಾಗಿ ಅಭಿವೃದ್ಧಿ ಕೆಲಸದಲ್ಲಿ ಗುಲ್ಬರ್ಗ ಡಿವಿಷನ್ ಜೊತೆಯಲ್ಲಿದೆ. ಅದಕ್ಕಾಗಿ ಮುಂದೆ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮಾಡೋದು ಕೂಡ ಚಿದಂಬರಂ ಅವರು ಇದನ್ನ ನೆನಪಿಟ್ಟು ನಾವೆಲ್ಲರೂ ಹೇಳಿದ ಮೇಲೆ ಅವ್ರ ಮೊದಲು ಇದು ಭಾಷೆ ಬಂದಿತ್ತು. ಬಳ್ಳಾರಿ ಇದು ಬ್ರಿಟಿಷ್ ಆಡಳಿತದಲ್ಲಿರ್ತಕ್ಕಂಥದ್ದು, ಅದಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು, ಅದು ನೈಜಾಮ್ ಸ್ಟೇಟ್ ಅಲ್ಲ ಅನ್ನತಕ್ಕಂಥ ಮಾತು ಬಂದಿತ್ತು. ಆದರೆ ನಾವು ಹೇಳಿದೇವೆ, ಬಳ್ಳಾರಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಿಪ್ರೆಸೆಂಟ್ ಮಾಡಿದಂತ ಒಂದು ಜಿಲ್ಲೆ ಮತ್ತು ಈ ಭಾಗದ ನಾಯಕರು ಶ್ರೀಮಾನ್ ಕೊಂಡಯ್ಯನವರು ಇರ್ಬೋದು, ಶ್ರೀಮಾನ್ ಅಲ್ಲಂ ವೀರಭದ್ರಪ್ಪ ಅವರು ಇರ್ಬೋದು, ಶಾಸಕರು ಇರ್ಬೋದು, ಅಂದಿನ ಕಾಲದಲ್ಲಿ ಭಾಸ್ಕರ್ ನಾಯ್ಡು ಇರ್ಬೋದು, ಎಲ್ಲರೂ ನಾವು ಒಬ್ಬರ ಹೆಸರು ಅಂತ ಹೇಳೋದಿಲ್ಲ. ಇವರೆಲ್ಲರೂ ಕೂಡ ಪ್ರಯತ್ನ ಮಾಡಿ ಬಳ್ಳಾರಿನೂ ಸೇರಿಸಲೇಬೇಕು ಅಂತ ಹೇಳಿ ಎಲ್ಲರ ಪ್ರಯತ್ನ ಕೂಡ ಇದೆ. ನಿಮ್ಮಲ್ಲಿ NGOs ಇರ್ಬೋದು, ಬಾರ್ ಅಸೋಸಿಯೇಷನ್ ಇರ್ಬೋದು, ಅಥವಾ ಬೇರೆ ಕನ್ನಡ ಚಳವಳಿಗಾರರು ಇರ್ಬೋದು, ಎಲ್ಲರಿಗೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಯತ್ನ ಎಲ್ಲರದು ಇದ್ರೂ ಕೂಡ ಇದು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಬಹಳ ಮುಖ್ಯ. ಒಂದು ಮಗು ಆಕಾಶಕ್ಕೆ ಕೇಳ್ತದೆ ತಂದೆ ತಾಯಿಗಳಿಗೆ, ಹೇಳಿದ ತಕ್ಷಣ ಸಿಗೋದಿಲ್ಲ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಎಲ್ಲರೂ ಸೇರಿ ಮಾಡಬೇಕು. ಅದಕ್ಕೆ ಚಿದಂಬರಂ ಅವರು ಇದಕ್ಕೆ ಸೇರಿಸಿ ಸೋನಿಯಾ ಗಾಂಧಿ ಅವರ ಒತ್ತಡದ ಮೇಲೆ ಈ ಆರ್ಟಿಕಲ್ 371 ಅಸ್ತಿತ್ವಕ್ಕೆ ಬಂತು. ಆದ್ರೆ ಬಿಲ್ ತಯಾರಾಯಿತು. 7ನೇ ಸೆಪ್ಟೆಂಬರ್ಗೆ ಬಿಲ್ ರೆಡಿಯಾಗಿ ಈಗೇನೋ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆವಾಗ ಸಿಂಧೆ ಅವರು ಹೋಮ್ ಮಿನಿಸ್ಟರ್, ಇದು ಹೋಮ್ ಮಿನಿಸ್ಟರ್ ಬರ್ತದೆ, ಅವ್ರ ಪೋರ್ಟ್ಫೋಲಿಯೋ ಬರ್ತದೆ. ಅವ್ರು ಆದ್ಮೇಲೆ ಅವ್ರು ಹೇಳಿದ್ರು ನನ್ಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ಈಗಾಗಲೇ ಇದು ಪೊಲಿಟಿಕಲ್ ಅಫೇರ್ಸ್ ಕಮಿಟಿಯಲ್ಲಿ ಆಗಿದೆ, ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ಚರ್ಚೆ ಆಗಿ ಬಿಲ್ ತಯಾರು ಆಗಿ ಬಂದಿದೆ. ಪುನಃ ಇದಕ್ಕೆ ಪುನರ್ವಿಚಾರ ಮಾಡೋದು ಬೇಡ. ಅದಕ್ಕೆ ಸಿಂಧೇಜಿ ಅವರೇ ನೀವು ನೇರವಾಗಿ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ಅವರು ಈ ಬಿಲ್ ಅನ್ನ 7 ಸೆಪ್ಟೆಂಬರ್ಗೆ ಒಂದು ನಿಮಿಷ ಬಿಡ್ರಣ ಪತ್ರಕರ್ತರು ಮತ್ತು ಫೋಟೋಗ್ರಾಫರ್ಗಳು ಅವರಿಗೆ ಅವಕಾಶ ಮಾಡಬೇಕು. ಹಿಂದಿನಲ್ಲಿ ದಯವಿಟ್ಟು ನಮ್ಮ ಸಂಬಂಧಗಳಿಗೆ ಎಲ್ಲರೂ ಚಿತ್ರೀಕರಿಸಬೇಕು. ದಯವಿಟ್ಟು ಹಿಮಂತರಾಜ್ ಅವರಿಗೆ ಈಗಾಗಲೇ ಯಾಕೆ ಗೊತ್ತಾಗ ಅವ್ರು ಯಾರು ಹಿಮಂತರಾಜು ಯಾರು ಕೊಂಡರಾಜು ಯಾಕೆ ಗೊತ್ತಾಗ ದಯವಿಟ್ಟು ಸ್ವಲ್ಪ ಉಳಿದವ್ರಿಗೆ ಪತ್ರಕರ್ತರಿಗೆ ಬಹಳ ತೊಂದರೆ ಕೊಡ್ತೀರಪ್ಪ. ಪ್ಲೀಸ್ 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 ಸ್ವಲ್ಪ ಸರ್ ನೋಡಿ ಹೆಂಗ್ ತಪ್ಪು ನೀವು ಹಿಮಂತರಾಜ್ ಬನ್ನಿ ಸರ್. ಸರ್ ಏನು ಕಾಣಂಗಿಲ್ಲ, ಸ್ವಲ್ಪ ಮುಂದೆ ಬನ್ನಿ. ಈ ಸಮಾರಂಭದ ಮುಖ್ಯ ಉದ್ದೇಶ ಮತ್ತು ಕೇಂದ್ರ ಮಾಡ್ಕೊಳ್ತೀನಿ. ದಯವಿಟ್ಟು ಬನ್ನಿ ಪ್ಲೀಸ್. ವೆಂಕಟರಾವ್ ಗೋರ್ಪಡೆ ಸಾಹೇಬರು, ಕುಚ್ಚನ್ ಜಯಲಕ್ಷ್ಮಿ ಅವರು ಅಲ್ಲ ಇನ್ನು ಸಂಬಂಧ ಆಗಿಲ್ಲ. ಕ್ಯಾಮ್ರಾ ಕೆಳಗೆ ಬಿಡು, ಕ್ಯಾಮ್ರಾ ಕೆಳಗೆ ಬಿಡಿಸು. ಸರ್ ಸ್ವಲ್ಪ ಹಿಂದೆ ನೀ ಕ್ಯಾಮ್ರಾ ಆಮೇಲೆ ಫೋಟೋ ಬೇಡ ಬೇಡ
ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಯುವಕರಾದ ಶ್ರೀಮಾನ್ MP ರವೀಂದ್ರ ಸಾಹೇಬರು ಎಲ್ಲರಿಗೂ ಕೂಡ ವಂದನಾರ್ಪಣೆ ಸಂದರ್ಭದಲ್ಲಿ ಅದಕ್ಕಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ಕೇಂದ್ರದ ಮಂತ್ರಿಗಳಿಗೆ, ಇನ್ನೋರ್ವ ಹಿರಿಯ ಮುಖಂಡರು, ಮಾಜಿ ಸಂಸದರು, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾದಂತಹ ವಂದನಾರ್ಪಣೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ರಾಜ್ಯಸಭಾ